ಸಿನಿಮಾ ಹೇಗೆ ಅಂತ ಈ ಕಾರ್ಪೊರೇಟರ್ಗೂ ನಾವು ಬೇಕಾಗಿತ್ತು ಅಂತಂದಲ್ಲ, ಒಗಿಲ್ವಿ ಅಂಡ್ ಮ್ಯಾಥರ್ ಅಂತ ಒಂದು ಕಂಪನಿ ಗೊತ್ತಿಲ್ಲ, ಆಡ್ ಕಂಪನಿ. ಅಲ್ಲಿ 2005 ಅಲ್ಲಿ ಅವರು ನನ್ನನ್ನ ಒಂದು ಸ್ವಲ್ಪ ಒಂದು ಯಾವ್ದೋ ಒಂದು ವಿಭಾಗಕ್ಕೆ ಕನ್ಸಲ್ಟೆಂಟ್ ಆಗಿ ತಗೊಂಡಿದ್ರು, ಬೀದಿ ನಟ್ ಮಾಡಿಸ್ಕೊಡಿ ಅಂತ. ಅಲ್ಲಿ ಹೋಗಿ ಏನೋ ಒಂದಷ್ಟು ವರ್ಕ್ ಮಾಡ್ಬೇಕಾದಾಗ ಅವ್ರ HR ಭಾಗವಾಗಿ ಒಂದು ಫಿಲ್ಮ್ ಫೆಸ್ಟಿವಲ್ ತರ ಮಾಡ್ಕೊಂಡ್ರು ಅವ್ರಿಗೆ ಇಂಟರ್ನಲ್ ಆಗಿ. ಅಲ್ಲಿ ಹೋಗಿ ಜಗತ್ತಿನ ಚಿತ್ರಗಳನ್ನು ನೋಡಿದೆ. ಅಕಿರಾ ಕುರೋಸಾವಾ, ವಿಕ್ಟೋರಿಯಾ ಡೆಸಿಕಾ ಅವ್ರದ್ದು, ಆಮೇಲೆ ಬ್ಯಾಬಲ್, ಚಾಪಿ ಮೂವೀಸು, ಆಮೇಲೆ ಮಜೀದ್ ಅವ್ರ ಸಿನಿಮಾಗಳು ಎಲ್ಲ ನೋಡಿದಾಗ ತುಂಬಾ ಬೆರಗಾದ. ನನಗ್ ಗೊತ್ತಿಲ್ದಿರೋ ಪ್ರಪಂಚ ಎಷ್ಟು ಚೆನ್ನಾಗಿದೆ, ಎಂತ ಎಕ್ಸ್ಪ್ರೆಷನ್, ಎಂತ ವಿಚಾರ, ಎಷ್ಟು ಸಟಲ್ ಆಗಿ, ಎಷ್ಟೊಂದು ಬೇರೆ ತರ, ಗ್ರೇಟ್ ಇದು ಅಂತೆಲ್ಲ ಅನ್ಸಿ ಖುಷಿ ಆಯ್ತು. ಅದಾದ್ಮೇಲೆ ನಾನು ಇದನ್ನ ಯಾಕೆ ಎಕ್ಸ್ಪ್ಲೋರ್ ಮಾಡಬಾರ್ದು ನನ್ನೊಳಗಡೆ ಅಂತ ಅನ್ಸಿ ಸ್ಲೈಟ್ ಆಗಿ ಇನ್ನೊಂದಷ್ಟು ವರ್ಲ್ಡ್ ಮೂವೀಸ್ಗಳನ್ನ ನೋಡಕ್ ಶುರು ಮಾಡಿದೆ. ಇಡೀ ಒಂದು ವರ್ಷ ಬರೀ ವರ್ಲ್ಡ್ ಮೂವೀಸ್ಗಳನ್ನ ನೋಡೋದಕ್ಕೆ ಇಟ್ಕೊಂಡ್ಬಿಟ್ಟೆ. ಎವ್ರಿ ನೈಟ್ 2 ಸಿನಿಮಾ ನೋಡ್ಬೇಕು ಅನ್ನೋ ತರ. 2 ಸಿನಿಮಾಗಳ, ಯಾವಾಗ ತುಂಬಾ ಸಿನಿಮಾಗಳು, ಸ್ಪ್ಯಾನಿಷು, ಎಲ್ಲಾ ತರ ಸಿನಿಮಾಗಳನ್ನ ನೋಡಿ 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 ನೋಡಿ. ಯಾಕಂದ್ರೆ ನಂಗೆ ಹಗಲತ್ ಸಮಯ ಇಲ್ಲ. ಬೀದಿ ನಾಟಕ, ಟ್ರೈನಿಂಗ್ ಪ್ರೋಗ್ರಾಮ್ಸ್, ಮತ್ತೆ ಟ್ರಾವೆಲಿಂಗ್, ಈ ಸಿನಿಮಾ ನೋಡಿ 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 ನಾನೇ ಒಂದು ಶಾರ್ಟ್ ಫಿಲ್ಮ್ ಮಾಡೋಣ ಅಂತ ಹೇಳಿ. ಬಹಳ ಸೆನ್ಸಿಟಿವ್ ಆದಂತ ಸಬ್ಜೆಕ್ಟ್ ಅದು, ಹಸಿವು ತುಂಬಾ ಸೆನ್ಸಿಟಿವ್ ಸಬ್ಜೆಕ್ಟ್ ಅದು. ನೋಡಿ, ಆ ಕಥೆ ಗಾಯ್ ಡೆ ಮೊಪಾಜಾ ಅಂತ ಒಬ್ರದು ಯುರೋಪಿಯನ್ ರೈಟರ್ ಅವರು. ನೀವು ಅದನ್ನು ಓದಿ ಅದರಿಂದ ಒಂದು ಎಳೆ ಅಂತ ತಗೊಂಡು ನಾನು ಮಾಡಿರೋದು. ನೋಡಿ, ಆ ಕಥೆ ಮುರಳೀಧರ್ ಖಜಾನೆ ಅಂತ ಅವರು ಹಿಂದೂ ಪತ್ರಿಕೆಯ ಸೀನಿಯರ್ ಜರ್ನಲಿಸ್ಟ್ ಆಗಿದ್ರು, ಈಗ ರಿಟೈರ್ಡ್ ಆಗಿದ್ದಾರೆ. ಅವರು ಕಸ್ತೂರಿ ಮ್ಯಾಗಝಿನ್ಗೆ ಟ್ರಾನ್ಸ್ಲೇಟ್ ಮಾಡಿರ್ತಾರೆ ಆ ಸಣ್ಣ ಕಥೆನ. ಅದನ್ನ ಓದಿದ್ ನಾನು ಇಲ್ಲಿ ಬಾರಲ್ಲಿ, ನಾನು ಚಿಕ್ಕ ಹುಡುಗ ಇದ್ದಾಗ 91 ಬಾರಲ್ಲಿ ಸಪ್ಲೈ ಮಾಡ್ಬೇಕಾದಾಗ ಅದನ್ನ ಎತ್ತಿಟ್ಕೊಂಡಿದ್ದೆ ಪುಸ್ತಕನ. ಎಷ್ಟು ಚೆನ್ನಾಗಿದೆ ಈ ಕಥೆ ಅಂತ. ಅದು ನೋಡಿ ಶಾರ್ಟ್ ಫಿಲ್ಮ್ ಮಾಡಿದೆ. ಆಫ್ಟರ್ 19 years ನಾನು ಶಾರ್ಟ್ ಮೂವಿ ಮಾಡಿದೆ. ಅದನ್ನ ಮಾಡಿದಾಗ ತುಂಬಾ ಸೆನ್ಸಿಟಿವ್ ಸಬ್ಜೆಕ್ಟ್ ಅದು. ಅದ್ರಲ್ಲಿ ಒಂದು ಬಾಣಂತಿ ತನ್ನ ಮಗುವನ್ನ ಬಿಟ್ಟು ಟ್ರಾವೆಲ್ ಮಾಡ್ತಿರ್ತಾಳೆ, ಅವಳು ಹಾಲು ತುಂಬಿಕೊಂಡಿರುತ್ತೆ ಇದರಲ್ಲಿ. ಅದನ್ನ ಒಬ್ಳು ಅಪರಿಚಿತನ ಕುಡಿಸಿ ತನ್ನ ನೋವನ್ನ ಕಡಿಮೆ ಮಾಡ್ಕೋತಾರೆ. ಆ ತರದ ಸಬ್ಜೆಕ್ಟ್ ಅದು. ಅಲ್ಲಿ ತುಂಬಾ ಮೀನಿಂಗ್ ಇದೆ, ತುಂಬಾ ಫಿಲಾಸಫಿ ಇದೆ, ತುಂಬಾ ಚೆನ್ನಾಗಿದೆ ಕಥೆ ಅದು. ಅದನ್ನ ಮಾಡಕ್ಕೆ ಹೋದಾಗ ತುಂಬಾ ಜನ ಯಾಕೋ ಬೇಡ ಸುಂದರ ಅಂತೆಲ್ಲ ಅಂದಿರು. ಇಲ್ಲ, ನಾನು ಮಾಡ್ತೀನಿ ಅಂತ. ನನ್ನ ಆರ್ಟಿಸ್ಟ್ ವೀಣಾ ಸುಂದರ್ ಅವರು, ದಿಲೀಪ್ ರಾಜು ಇಬ್ರು ನಾವ್ ಮಾಡ್ತೀವಿ ಸರ್ ಅಂತ ಹೇಳಿ ಒಪ್ಕೊಂಡ್ರು. ತುಂಬಾ ಜನ ನೋನ್ ಆಕ್ಟ್ರೆಸ್ಗಳು ಅದನ್ನ ಹಾಗಲ್ಲ ಅಂತ ಅಂದಿದ್ರು, ಬೇಡ ಅಂದ್ರ. ಪಾಪ ಅವರು ವೀಣಾ ಸುಂದರ್ ಅವರು ಒಪ್ಕೊಂಡ್ರು, ನಾನ್ ಮಾಡ್ತೀನಿ ಅಂತ. ಹೌದು, ಅಂದ್ರೆ ಕಷ್ಟ ಅದು ಅಂತ. ಅದನ್ನ ಮಾಡದೆ, ಅದೊಂದು ಟ್ರೈನ್ ಸೆಟ್ ಹಾಕ್ಬಿಟ್ಟು ಮಾಡಿದ್ದು, ಒಂದು ಕಂಪಾರ್ಟ್ಮೆಂಟ್ ಸೆಟ್ ಅನ್ನ ಹಾಕಿ ಮಾಡಿದ್ದು. ಅವಾಗ ನಂದೇ ದುಡ್ಡು ಖರ್ಚು ಮಾಡ್ಕೊಂಡು, ಅವಾಗ ನನಗೆ ಅದೊಂದು ಸುಮಾರು 70,000 ರೂಪಾಯಿ ಖರ್ಚಾಗಿತ್ತು ಆ ಶಾರ್ಟ್ ಫಿಲ್ಮ್ ಮಾಡೋದಕ್ಕೆ. ಸೆಟ್ ಹಾಕ್ಸಿದ್ದೆ. ಒಂದು 26 ನಿಮಿಷದ ಸಬ್ಜೆಕ್ಟು. ಎಲ್ಲಾ ಇಂಡಿಯನ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲೂ ಶೋ ಆಯ್ತು. ನನ್ನ ಎಲ್ಲಾ ಕಡೆ ಕರೆಸಿ ಸನ್ಮಾನ ಮಾಡೋದು. ಅವಾಗ ನನ್ಗೆ ನಂಬಿಕೆ ಬಂತು, ಐ ಕ್ಯಾನ್ ಡೈರೆಕ್ಟ್ ಅ ಮೂವಿ ಅಂತ. ಸೊ ನಾನು ಕಥೆಗಳನ್ನ ಬೀದಿ ನಾಟಕದಲ್ಲ, ಸಿದ್ದರಂಗಭೂಮಿ ನಾಟಕದಲ್ಲ, ತೆರೆ ಮೇಲೆ ಕೂಡ ಹೇಳಬಲ್ಲೆ, ಕಥೆ ಹೇಳಬಲ್ಲೆ ನಾನು ಅಂತ ಅನ್ಸಿ ನನಗೊಂದು ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡಿ. ಅದಾದ್ಮೇಲೆ ನಂದು ಈ ಆಕ್ಟಿಂಗ್ ಟ್ರೈನಿಂಗ್ ಟೀಚರ್ ಆಗಿ ನಾನು ನಿಮ್ಗೆ ಹೇಳ್ತೀನಿ, ನನ್ನ ಸಿನಿಮಾ ಜರ್ನಿ ಇನ್ನೊಂದು ಹೆಂಗ್ ಶುರು ಆಯ್ತು ಅಂದ್ರೆ, ಹಂಸಲೇಖ ಅವ್ರಿಗೆ ಹೋಗಿ ನಾಟಕ ಮಾಡಿಸಿದೆ. ಆಕ್ಚುಲಿ ನಾನು ಅಲ್ಲಿ ಸಿನಿಮಾಗೆ ಹೋಗಿರ್ಲಿಲ್ಲ. ಸ್ಕೂಲ್ ಅಲ್ಲ, ಅವ್ರದ್ದೊಂದು ದೇಸಿ ಸಂಸ್ಥೆ ಅಂತ, ಆ ಸಂಸ್ಥೆಗೆ ಹೋಗಿ ಒಂದು ಕೊಂಟಂಡ ಕಂಠ ಕೈಲಾಸ ಅಂತ ನಾಟಕ ನೋಡಿ. ಮೊನ್ನೆ ವಸಿಷ್ಠ ಸಿಂಹ ಅವ್ರು ಸಿಕ್ಬಿಟ್ಟು, ಸರ್ ಇವ್ರ ಮೈ ಫಸ್ಟ್ ಡೈರೆಕ್ಟರ್ ಅಂದ್ರು. ಸರ್ ನಾನು ಇವತ್ತೇ ನಿಮ್ಮನ್ನ ನೋಡ್ತಾ ಇರೋದು, ಪರಿಚಯ ಇಲ್ಲ ಸರ್. ಕೊಂಟಂಡ ಕಂಠ ಕೈಲಾಸದಲ್ಲಿ ನಾನು ಒಬ್ಬ ಚಿಕ್ಕ ಪಾತ್ರಧಾರಿ. ಹೌದು, ಚಿಕ್ಕ ಹುಡುಗ ಅವಾಗ 2001 2001 ಆ ನಾಟಕ ಮಾಡಿಸಿದ್ದೆ ನಾನು ಹಂಸಲೇಖ ಅವ್ರಿಗೆ. ಆವಾಗ ಹಂಸಲೇಖ ಅವ್ರ ಮ್ಯೂಸಿಕ್ ಅದಕ್ಕೆ ಅವ್ರ ಸಂಸ್ಥೆನಲ್ಲಿ ಇದೆಲ್ಲ ನಡೀತು. ಸೊ ಸರ್, ನಾವು ಆ 4 ಜನ ಹುಡುಗ ರಾಜನ್ ಮಕ್ಳು ಇರ್ತಾರಲ್ಲ, ಈ ವಿಜೆ ಅನುಷಾ, ಶೀಸಾ, ಪುಷ್ಪ ಅಂತ ಅವಳು ರಾಜನ್ ಪಾತ್ರ ಮಾಡಿದ್ಲು. ಅವರೆಲ್ಲ ಕಿಡ್ಸ್ ಅವಾಗ. ಅವರೆಲ್ಲರೂ ಇವತ್ತು ದೊಡ್ಡ ತಾರೆಗಳು ಇರ್ಲಿ. ಅಲ್ಲಿ ಇದ್ ಮಾಡ್ತಾ ಇರ್ಬೇಕಾದಾಗ ಶಶಾಂಕ್ ಅವರು, ನಮ್ಮ ಡೈರೆಕ್ಟರ್, ಅವರು ಫಸ್ಟ್ ಪ್ರಾಜೆಕ್ಟ್ ಆಗಿ ಈ ಪ್ರಜ್ವಲ್ಗೆ ಸಿಕ್ಸರ್ ಅವಾಗ ಅವರು, ನೀವ್ ಯಾಕೆ ಇಡೀ ಟೀಮ್ ನ ಗ್ರೂಮ್ ಮಾಡ್ಬಿಡ್ಬಾರ್ದು,
ಬಿಫೋರ್ ನಾವು ಶೂಟಿಂಗ್ ಹೋಗಕ್ಕಿಂತ ಮುಂಚೆನೆ ಒಂದು ಗ್ರೂಮಿಂಗ್ ಆ್ಯಪ್ ಮಾಡಬಾರ್ದು, ಅಂದ್ರೆ ವರ್ಕ್ಶಾಪ್ ವರ್ಕ್ಶಾಪ್ ಥಿಯೇಟರ್ ಸರಿ ಆಕ್ಟಿಂಗ್. ಸೊ ಅದಕ್ಕೆ ನಾನು ಎವ್ರಿ ಕ್ಯಾರೆಕ್ಟರ್ಗಳನ್ನ ಇಟ್ಕೊಂಡು ಈ ಕ್ಯಾರೆಕ್ಟರ್ ಇದು ಏನು, ಇದು ಹೆಂಗ್ ಬರ್ಬೇಕು, ಹೆಂಗ್ ಕುತ್ಕೋಬೇಕು, ಹೆಂಗ್ ಮಾತಾಡ್ಬೇಕು, ಏನ್ ಮಾಡ್ಬೇಕು ಅಂತ ಸುಮ್ಮನೆ ಒಂದಷ್ಟು ಅವೆಲ್ಲ ನೀವ್ ಮಾಡ್ತೀರಾ Blocking ಬಾಡಿ ಅದೇ ಬ್ಲಾಕಿಂಗ್ ಅದೇ ಅದನ್ನೆಲ್ಲ ನನ್ನ ಒಂದು ಹಾಲಲ್ಲಿ ಹಿಂಗ್ ಮಾಡ್ಬೋದು, ಹಿಂಗ್ ಮಾಡ್ಬೋದು ಇದು ಅಂತ ಒಂದಷ್ಟು ಟ್ರೈನಿಂಗ್ ಮಾಡಿದ್ದೆ. ಅದಾದ್ಮೇಲೆ ಟೇಕ್ ಆಫ್ ಆಯ್ತು, ಸಿನಿಮಾ ಬಂತು. ಸೊ ಪ್ರಜ್ವಲ್ಗೆ ಸಿನಿಮಾ ರಂಗದಲ್ಲಿ ಫಸ್ಟ್ ನಾನು ಇದು ಮಾಡಿದ್ದು. ಅದಾದ್ಮೇಲೆ ಮೊಗ್ಗಿನ ಮನ ಶೂಟಿಂಗ್ ಕೂಡ ಬಂತು. ಯಶ್ ಇರ್ಲಿಲ್ಲ ಅವಾಗ. ಯಶ್ ಅವರು ಲಾಸ್ಟ್ ಬಂದ್ ಜನ, ಅವರು ರಾಧಿಕಾ ಪಂಡಿತ್ ಇವ್ರುಗಳೆಲ್ಲ ಇದ್ರು. ಇವ್ರುಗಳ ಜೊತೆ ಒಂದು ಇದ್ರು, ಹಿಂಗೆ ಇತ್ತು, ಸ್ವಲ್ಪ ಒಡನಾಟ ಇತ್ತು ಸಿನಿಮಾ ರಂಗ ಇದು. ಆಮೇಲೆ ಯಾರ್ಯಾರೋ ಹೊಸಬ್ರು ಮಗನ್ ಲಾಂಚ್ ಮಾಡ್ತಾ ಇದೀವಿ, ಇವ್ನ ಟ್ರೈನಿಂಗ್ ಮಾಡ್ಕೊಡಿ ಅದೆಲ್ಲ ಬರೋರು. ಹೀಗೆ ಒಲವೇ ಮಂದಾರ ಆಗೋಯ್ತು. ಹೀಗೆ ಬಂದು ನನ್ನ ಕತೆ ಹೇಳಿದೆ, ಇದು ಹಿಂಗ್ ಹೇಳಿದ್ರೆ ಹೇಗೆ, ಇದು ಸಕ್ಕದಾಗಿದೆ, ಬಟ್ ನಿಮ್ಗೆ ಟೆಕ್ನಿಕಲ್ ಎಲ್ಲ ಹೇಗೆ ಅಂತಂದ್ರೆ ಒಂದು ಶಾರ್ಟ್ ಫಿಲ್ಮ್ ತೋರಿಸಿದೆ. ಇಟ್ಸ್ ಭಾಸ್ಕರ್ ಸಖ್ಯ ನ್ಯಾಷನಲ್ ಅವಾರ್ಡ್ ವಿನ್ನರ್ ಅವರು. ಅವರು ನನ್ನ ಜೊತೆ ಈಗ ನಿಂತ್ಕೊಂಡು ಅದಕ್ಕೆ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಗಳೆಲ್ಲ ಬಂದಾಗಿತ್ತು ವಸೀಮ್ಗೆ. ಸೊ ಹಾಗಾಗಿ ನಂಬಿಕೆ ಇದೇನಿರ್ಲಿಲ್ಲ. ಇರ್ಲಿಲ್ಲ. ಮೊದಲನೇ ಸಿನಿಮಾನೇ ಒಲಿದ ಮಂದಾರ. ಸಿನಿಮಾ ರಿಲೀಸ್ ಆಯ್ತು 2011 ಜನವರಿ 21ಕ್ಕೆ. 18 ಅವಾರ್ಡ್ ಅಮ್ಮ, ಇನ್ಕ್ಲೂಡಿಂಗ್ ಬೆಸ್ಟ್ ಫಿಲ್ಮ್ ಫೇರು, ಬೆಸ್ಟ್ ಡೈರೆಕ್ಟ್ರು, ಸೈಮಾ ಅವಾರ್ಡ್ಸ್ಗಳು ಎಲ್ಲ. ಅವಾಗ ಈ ಟಿವಿ ಅವ್ರದ್ದೊಂದು ಇತ್ತು, ಟಿವಿ ಒಂದು ಇತ್ತು, ಐ ಮೀನ್ ಉದಯ ಟಿವಿ ಅವ್ರದ್ದೊಂದಿತ್ತು, ತುಂಬಾ ಅವಾರ್ಡ್ಸ್ಗಳು ಬಂತು. ಒಂದೊಂದ್ ಸಂಸ್ಥೆ ಬಿಗ್ ಎಫ್ ಎಂ ಅವ್ರದ್ದು ಅವಾರ್ಡ್ಸ್ ಎಲ್ಲ ಇರ್ತವ. ಬಿಗ್ ಎಫ್ ಎಂ ಅವಾರ್ಡ್ ಕೂಡ ಬಂತು ನನಗೆ ಬೆಸ್ಟ್ ಡೈರೆಕ್ಟರ್. ಕರೆಕ್ಟ್, ಆ ವರ್ಷದ್ದು ನನಗೆ ಬಂದಿದ್ದರು. ಸೊ ಎಲ್ಲ ಬಂತು. ಹಂಗೆ ಶುರು ಆಗುತ್ತಮ್ಮ ಸಿನಿಮಾ. ಅಂಡ್ ನನ್ನನ್ನು ತುಂಬಾ ಶಾರ್ಟ್ ಆ ಫೆಸ್ಟಿವಲ್ ಹೇಳಿದ್ಮೇಲೆ, ನಾನು ಗಿಲ್ವೇನ್ ಮ್ಯಾಥರ್ ಅವರ ಒಂದು ಇಂಟರ್ನಲ್ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್, ಅಲ್ಲಿ ನಾನು ತುಂಬಾ ಇನ್ಸ್ಪೈರ್ ಆಗಿದ್ದ ಸಿನಿಮಾ ಚಿಲ್ಡ್ರನ್ ಆಫ್ ಹೆವನ್, ಮಜೀದ್ ಮಜಿದಿ ಅವತ್ತು. ಅದನ್ನ ನೋಡ್ಬಿಟ್ಟು ಅಯ್ಯೋ ನಾನು ಸಿನಿಮಾ ಮಾಡ್ಬೇಕು ಅಂತ ಅನ್ಸಿ ಈ ಜರ್ನಿಗ್ ಬಂತು. ಹಾಗ ಅನ್ಸಿದ್ದು ನಂಗೆ 2005 ಅಲ್ಲಿ, 2007 ಅಲ್ಲಿ ಶಾರ್ಟ್ ಫಿಲ್ಮ್ ಮಾಡಿದೆ. 2008 ಅಲ್ಲಿ ಆಲ್ರೆಡಿ ಪ್ರೊಡ್ಯೂಸರ್ ಸಿಕ್ಕಿದ್ರು. ಸಿನಿಮಾ ಮಾಡಿ 2011ಗೆ ರಿಲೀಸ್ ಆಯ್ತು. ಅಲ್ಲಿಂದ ಇಲ್ಲಿವರೆಗೂ 9 ಸಿನಿಮಾ ಮಾಡಿದೀನಿ.